ಸ್ನೇಹಿತರೆ, ಇವತ್ತು ಮಕ್ಕಳ ದಿನಾಚರಣೆ ಸ್ಪೆಷಲ್ಗೋಸ್ಕರ ನಾನು ಸುವರ್ಣ ನ್ಯೂಸಿಂದ ನಾನು ಒಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಅವರು ಈ ರಾಜ್ಯದ CM. ಅವರು ಬೇರೆ ಯಾರೂ ಅಲ್ಲ, ನಮ್ಮ CM ಅಂಕಲ್ ಸಿದ್ದರಾಮಯ್ಯ ಅವರೇ. ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ಅವ್ರು ನನಗೆ ಉತ್ತರ ಕೊಡ್ತಾರೆ. ಅವ್ರು ಏನೇನು ಉತ್ತರ ಕೊಡ್ತಾರೆ ಅನ್ನೋದನ್ನು ನೀವೇ ನೋಡಿ. ಅಂಕಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ನಂಗೆ ವಿಶ್ ಮಾಡಲಿಲ್ಲ. ಚಿಲ್ಡ್ರನ್ಸ್ ಡೇ ಇವತ್ತು ವಿಶ್ ಮಾಡಲಿಲ್ಲ ನನಗೆ. ಹೌದಾ? ನಾನು ಬೆಳಿಗ್ಗೆನೇ 2 ಸಾರಿ ವಿಶ್ ಮಾಡಿದ್ದೀನಿ ಮಕ್ಕಳಿಗೆ. ಈಗಲೂ ನಿನ್ನ ಮೂಲಕ ನಿನಗೆ, ಎಲ್ಲ ಮಕ್ಕಳಿಗೆ ಇವತ್ತು ಮಕ್ಕಳ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇವತ್ತು ಚಿಲ್ಡ್ರನ್ಸ್ ಡೇ ಯಾಕೆ ಮಾಡ್ತಾರೆ ಅಂಕಲ್? ನವಂಬರ್ 14ನೇ ತಾರೀಕು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟು ಹಬ್ಬದ ಹುಟ್ಟಿದ ತಾರೀಕು. ಅವರ ಹುಟ್ಟಿದ ದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನು ಚಾಚಾ ನೆಹರು ಅಂತಲೂ ಕೂಡ ಕರೀತಾ ಇದ್ದರು. ನೆಹರೂರವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ, ಅಕ್ಕರೆ. ಅವರ ನಗು, ಆಟಪಾಠಗಳು, ಸಂತೋಷ ಇವನ್ನೆಲ್ಲ ನೋಡಿ ಅವರು ಕೂಡ ಸಂತೋಷ ಪಡ್ತಾಯಿದ್ದರು. ಹಾಗಾಗಿ ಅವರ ಜನ್ಮದಿನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಆಗ್ತಾಯಿದೆ. ನಿಮ್ಮ ಬಾಲ್ಯ ಹೇಗಿತ್ತು? ನೀವೇನೇನು ಆಟಾಡ್ತಾ ಇದ್ರಿ? ಬಾಲ್ಯದಲ್ಲಿ ನಾವು ಆಗ ಆಟ ಆಡ್ತಾಯಿದ್ದದ್ದು ಕಬಡ್ಡಿ ಆಟ ಆಡ್ತಾಯಿದ್ದೋ ಊರಿನಲ್ಲಿ. ಅದು ಬಿಟ್ಟರೆ ಲಗ್ಗೆ ಆಟ ಅಂತ ಆಡ್ತಾಯಿದ್ದೋ. 5 ವರ್ಷ 6 ವರ್ಷದವನಿದ್ದಾಗ ಜಾನಪದ ಕಲೀಲಿಕ್ಕೋಸ್ಕರವಾಗಿ ನಮ್ಮ ತಂದೆ ನನ್ನನ್ನು ಸೇರಿಸ್ಬಿಟ್ಟಿದ್ರು ನಮ್ಮಪ್ಪ. ಹಾಗಾಗಿ ನಾನು 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಶಾಲೆಯಲ್ಲಿ ಹೋಗಿ ಕಲೀಲಿಲ್ಲ. ನನ್ನನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಲಿಲ್ಲ. ನೇರವಾಗಿ 5ನೇ ತರಗತಿಗೆ ನಾನು ಸೇರ್ಕೊಂಡೆ. ಹಾಗಾಗಿ ನನಗೆ ಅಲ್ಲಿ ಒಬ್ಬರು ಹೆಡ್ ಮಾಸ್ಟ್ರ್ ಇದ್ದರು, ರಾಜಪ್ಪ ಅಂಥೇಳಿ. ಆ ಹೆಡ್ ಮಾಸ್ಟ್ರು ಪಾಪ ವಿಶೇಷ ಪರವಾನಗಿ ತಗೊಂಡು ಸರ್ಕಾರದಿಂದ ನನ್ನನ್ನು 5ನೇ ತರಗತಿ ಸೇರಿಸಿದ್ರು. 5ನೇ ತರಗತಿಯಿಂದ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು. ಮತ್ತು ರಜಾ ದಿನಗಳು ಬಂದರೆ ನಾವು ಎಲ್ಲ ಮಕ್ಕಳ ಥರ ಆಟ ಆಡೋದು ಅಥವಾ ಇನ್ನೇನೋ ಮನೆಯಲ್ಲಿ ಇರ್ತಕ್ಕಂಥದ್ದು ಇರ್ತಿರಲಿಲ್ಲ. ನಾವು ಎಮ್ಮೆ ಮೇಯಿಸೋದು ಅಥವಾ ದನ ಕಾಯೋಕ್ಕೆ ಹೋಗ್ಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಮತ್ತು ನಾವು ಶಾಲೆಗೆ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಮತ್ತು ನಮಗೆಲ್ಲ ಆ ಕಾಲದಲ್ಲಿ ಚಪ್ಪಲಿ ಕೂಡ ತಗೊಡ್ತಿರ್ಲಿಲ್ಲ. ಚಪ್ಪಲಿ ಹಾಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದು ಹೈಸ್ಕೂಲ್ಗೆ ಹೋದ್ಮೇಲೆ, 8ನೇ ತರಗತಿಗೆ ಹೋದ್ಮೇಲೆ ಚಪ್ಪಲಿ ಹಾಕೊಳ್ಳೋಕೆ ಶುರು ಮಾಡಿದ್ದು. ಪ್ಯಾಂಟ್ ಹಾಕೊಳ್ಳೋಕೆ ಶುರು ಮಾಡಿದ್ದು ಆಗಲಿಲ್ಲ. ಅಲ್ಲಿವರೆಗೂ ದೊಡ್ಡ ಚಡ್ಡಿ ಶರ್ಟ್ ಹಾಕೊಂಡ್ರೆ ಶಾಲೆಗೆ ಹೋಗ್ತಾಯಿದ್ದು. ನೀವು ಓದೋವಾಗ ಸ್ಕೂಲಲ್ಲಿ ತಂಟೆ ತೀಟೆ ಮಾಡ್ತಾಯಿದ್ರಾ? ಪ್ರೈಮರಿ ಸ್ಕೂಲ್ನಲ್ಲಿ ತಂಟೆ ಮಾಡ್ತಿರಲಿಲ್ಲ. ಹೈಸ್ಕೂಲ್ ಬಂದಮೇಲೆ ಸ್ವಲ್ಪ ತಂಟೆ ಮಾಡೋದು ಕಲ್ತ್ಕೊಂಡಿದ್ದೆ. ಅಮ್ಮ ಹೊಡಿತಿದ್ರಾ? ಇಲ್ಲ, ನಮ್ಮಮ್ಮ ಯಾವತ್ತೂ ಹೊಡಿತಿರ್ಲಿಲ್ಲ ನನಗೆ. ಒಂದೇ ಒಂದು ಸರಿ ನಮ್ಮ ಅಪ್ಪ ಹೊಡೆದಿದ್ರು ನನಗೆ. ಟೀಚರ್ ಬೈತಿದ್ರಾ? ಟೀಚರ್ಗಳು ಬೈತಿದ್ರು. ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿದ್ರು. ಆಗ ಏನು ಮಾಡ್ತಿದ್ರಿ? ಏನು ಮಾಡೋದು, ಹೊಡಿಸ್ಕೋಬೇಕು, ಬೈಸ್ಕೋಬೇಕು ಮೇಸ್ಟ್ರುಗಳ ಕೈಯಲ್ಲಿ. ಮೇಸ್ಟ್ರಿಗೆ ಹಿಂದೂರಿಗೆ ಮಾತಾಡೋಕ್ಕಾಗ್ತಿತ್ತಾ? ಆಗ ಟೀಚರ್ಗಳು ಅಂದರೆ ಭಾಳ ಭಯ ಇರ್ತಿತ್ತು ನಮಗೆ. ಟೀಚರ್ಗಳು ಅಂದರೆ ಭಾಳ ಗೌರವ ಇರ್ತಿತ್ತು. ಹಾಗಾಗಿ ಟೀಚರ್ಗಳು ಬಗ್ಗೆ ನಾವು ಹಿಂತಿರುಗಿ ಮಾತಾಡೋದು ಇರ್ತಿರಲಿಲ್ಲ. ಮತ್ತು ತಂದೆ ತಾಯಿಗಳಿಗೂ ಹೋಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕೆ? ಇನ್ನು ಜಾಸ್ತಿ ಹೊಡೆಯೋರು. ನೀವು ಕಂಪ್ಯೂಟರ್ ನೋಡಿದ್ಯಾವಾಗ, ಕಲ್ತಿದ್ಯಾವಾಗ? ಕಂಪ್ಯೂಟರ್ ಇತ್ತೀಚೆಗೆ, ಕೆಲವು ವರ್ಷಗಳಿಂದ ಈಚೆಗೆ. ಅದಕ್ಕೆ ಮೊದಲು ಕಂಪ್ಯೂಟರು ಇರಲಿಲ್ವಲ್ಲ. ಜೊತೆಗೆ ನಾನು ಈಗಲೂ ಕಂಪ್ಯೂಟರ್ ಕಲ್ತ್ಕೊಂಡಿಲ್ಲ ನಾನು. ಯಾಕೆ? ನಿನಗೆ ಬರ್ತದ? ನಂಗೆ ಬರುತ್ತೆ. ನೀವು ಯಾಕೆ ಇನ್ನೂ ಕಲ್ತಿಲ್ಲ? ನನಗೆ ಯಾರೂ ಕಲಿಸ್ಕೊಡ್ಲಿಲ್ಲ.
ನೀನು ಹೇಗೆ ಕಲಿತೆ? ನಮಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಹೌದಾ? ನಮಗೆ ಸ್ಕೂಲ್ನಲ್ಲಿ ಹೇಳ್ಕೊಡ್ಲಿಲ್ಲ ಅದನ್ನು. ಯಾಕೆ ಹೇಳ್ಕೊಡ್ಲಿಲ್ಲ, ಇರಲಿಲ್ಲ ಆಗ ಕಂಪ್ಯೂಟರ್. ನೀವು ಯಾಕೆ ಯಾವಾಗ್ಲೂ ಪಂಚೆ ಮಾತ್ರ ಉಟ್ಕೊತೀರಾ, ಸೂಟು ಗೀಟು ಏನು ಹಾಕೊಳ್ಳೋದೇ ಇಲ್ಲ? ಇದು ಭಾಳ ಕಂಫರ್ಟಬಲ್ ಆಗಿದೆ ಅಂತ ಒಂದು. ಎರಡನೇದು, ನನಗೆ ಡ್ರೈ ಸ್ಕಿನ್ ಸಮಸ್ಯೆ ಇತ್ತು. ಅದಕ್ಕೆ ಮೊದಲು ಪ್ಯಾಂಟು ಶರ್ಟು ಸೂಟು ಎಲ್ಲ ಹಾಕತ್ತಿದ್ದೆ. ಈ ಡ್ರೈ ಸ್ಕಿನ್ ಸಮಸ್ಯೆ ಬಂದಮೇಲೆ ಡಾಕ್ಟ್ರು ಕಾಟನ್ ಬಟ್ಟೆ ಹಾಕ್ಕೊಳ್ಳಿ, ಧೋತಿ ಕುರ್ತಾ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ಪಂಚೆ ಶರ್ಟು ಹಾಕೊಳ್ಳೋದು ಅಭ್ಯಾಸ ಮಾಡಿದ್ದು. ನಿಮಗೆ ಪೊಲಿಟಿಕ್ಸಿಗೆ ಬರಬೇಕು ಅಂತ ಯಾಕೆ ಆಸೆ ಆಯಿತು? ನಾನು ಕಾನೂನು ಅಭ್ಯಾಸ ಮಾಡುವಾಗ, ಲಾ ಕಾಲೇಜ್ನಲ್ಲಿರುವಾಗ, ನಮಗೆ ಒಬ್ಬರು ಪ್ರೊಫೆಸರ್ ಇದ್ದರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತೇಳಿ. ಕೇಳಿದ್ದೆ, ಅವರು ಕನ್ನಡ ರೈತ ಚಳವಳಿನಲ್ಲೆಲ್ಲ ಇದ್ರಲ್ಲ, ಎಮ್.ಎನ್. ನಂಜುಂಡಸ್ವಾಮಿ ಅಂತ ಇದ್ದರು. ಅವರು ಅಷ್ಟೊತ್ತಿಗಾಲೇ ಪಾಲಿಟಿಕ್ಸ್ನಲ್ಲೆಲ್ಲ ಇದ್ದರು. ಅವರು ನಮಗೆ ಪಾಲಿಟಿಕ್ಸು ಹುಚ್ಚನ್ನು, ಆಸಕ್ತಿಯನ್ನು ಉಂಟು ಮಾಡಿದ್ರು. ಆಮೇಲೆ ಪಾಲಿಟಿಕ್ಸ್ ಬರಬೇಕು ಅಂತ ಶುರುವಾಯಿತು ಮನಸ್ಸಿನಲ್ಲಿ. ನಿಮಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳಿದ್ದಾರೆ. ಏನೇನು ಮಾಡ್ತಾರೆ? ಒಬ್ಬ ರಾಜಕೀಯ ಮಾಡ್ತಾಯಿದ್ದಾನೆ, ಇನ್ನೊಬ್ಬ ಡಾಕ್ಟರ್ ಆಗಿದ್ದಾನೆ. ನಿಮಗೆ ಹೆಣ್ಮಕ್ಳು ಆಗಬೇಕಿತ್ತು ಅಂತ ಒಂದ್ಸಲಿನೂ ಅನಿಸಿರ್ಲಿಲ್ವಾ? ಅನಿಸುತ್ತೆ, ಆಗಿಲ್ವಲ್ಲ. ಹೆಣ್ಮಕ್ಳು ಇರಬೇಕಾಗಿತ್ತು. ಸ್ನೇಹಿತರೆ, ನಾನು CM ಜೊತೆ ಮಾತನ್ನ ಮುಂದುವರಿಸ್ತೀನಿ, ಆದರೆ ಒಂದು ಪುಟ್ಟ ಬ್ರೇಕ್ ನಂತರ.